ಹಾಯ್ ಹಲೋ ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇಶ ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ಸೆಕೆಂಡ್ ಟೆಸ್ಟ್ ಫಸ್ಟ್ PUC ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟ ಹಾಗೆ 2 ಕ್ವಶನ್ ಪೇಪರ್ ನ ತಿಳಿಸ್ಕೊಡ್ತಾ ಇದೀನಿ. 2 ಕ್ವಶನ್ಸ್ ಪೇಪರ್ ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಖಂಡಿತ ನಿಮಗೆ ಒಳ್ಳೆ ಮಾರ್ಕ್ಸ್ ಗ್ಯಾರಂಟಿ ಬಂದೇ ಬರುತ್ತೆ. 40ಕ್ಕೆ 40 ಅಂಕಗಳನ್ನ ನೀವು ತೆಗೆದುಕೊಳ್ಳಬಹುದು. ಹಾಗಾದ್ರೆ ಏನೇನ್ ಕ್ವಶನ್ಸ್ ಬರುತ್ತೆ ಅನ್ನೋದನ್ನ ಈಗ ನೋಡ್ತಾ ಹೋಗೋಣ. ಸೊ ಜೊತೆಗೆ ನೀವೇನಾದ್ರೂ ಕೂಡ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿಯನ್ನ ಕೊಟ್ಟಿದ್ರೆ ಇನ್ನು ಕೂಡ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಈಗ ಪಾರ್ಟ್ ಎ ನಲ್ಲಿ ಏನೇನ್ ಕ್ವಶನ್ಸ್ ಬರುತ್ತೆ ಅಂತ ನೋಡೋಣ. ಆನ್ಸರ್ ಆಲ್ ದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಸೊ ಟೋಟಲ್ ಆಗಿ ನಿಮಗೆ 5 ಮಾರ್ಕ್ಸ್ ಇರುತ್ತೆ. ಓಕೆ, ಸೊ ಫಸ್ಟ್ ಮೇನಲ್ಲಿ ಫಸ್ಟ್ ಕ್ವಶನ್ ಇದೆ, ನೀವು ನೋಡ್ತಾ ಹೋಗ್ಬೋದು. ಟೋಟಲ್ ಆಗಿ 5 ಕ್ವಶನ್ಸ್ ಇರುತ್ತೆ ವಿದ್ಯಾರ್ಥಿಗಳೇ. ಓಕೆ ನೋಡಿ, ಟೋಟಲ್ ಆಗಿ 5 ಕ್ವಶನ್ಸ್ ಇರುವಂತದ್ದು. ಸೊ ನೋಡ್ಕೊಳ್ಳಿ. ಜೊತೆಗೆ ಇಲ್ಲೇನ್ ನಾನು ತೋರಿಸ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ. ಸೊ ಆದಷ್ಟು ಇದೇ ಕ್ವಶನ್ಸ್ ನೀವು ಆದಷ್ಟು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಖಂಡಿತ ನಿಮಗೆ ಒಳ್ಳೆ ಮಾರ್ಕ್ಸ್ ಅಂತೂ ಗ್ಯಾರಂಟಿ ಸಿಗುತ್ತೆ. ಸೊ ಅದೇ ರೀತಿಯಾಗಿ ಸೆಕೆಂಡ್ ಮೇನ್ಗೆ ಹೋಗೋಣ. ಸೆಕೆಂಡ್ ಮೇನಲ್ಲಿ ಏನಿದೆಯಪ್ಪ ಅಂತಂದ್ರೆ ನೀವು ಗಮನಿಸ್ತಾ ಇರಬಹುದು ಇಲ್ಲಿ ವಿದ್ಯಾರ್ಥಿಗಳೇ. ಸೊ ಸೆಕೆಂಡ್ ಮೇನಲ್ಲಿ fill in the blanks by choosing appropriate answer from those given the bracket. ಟೋಟಲ್ ಆಗಿ 3 ಮಾರ್ಕ್ಸ್ ಇರುತ್ತೆ. ಸೊ 6, 7, 8 ಸೊ ಕ್ವಶನ್ಸ್ ನ ಕೊಟ್ಟಿದ್ದಾರೆ. ಸೊ ಆದಷ್ಟು ಬೇಗ ನೀವು ಬರ್ಕೊಂಡ್ರೆ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ಅದೇ ರೀತಿಯಾಗಿ ಆನ್ಸರ್ ಆಲ್ ದ ಕ್ವಶನ್ಸ್ 9th ಜೊತೆಗೆ 10th ಒಂದು ಕ್ವಶನ್. ಸೊ 2 ಕ್ವಶನ್ಸ್ ನ ಬರಿಬೇಕಾಗುತ್ತೆ. 2 ಮಾರ್ಕ್ಸ್ ಇರುತ್ತೆ. ಒಂದೊಂದು ಕ್ವಶನ್ಗೂ ಒಂದೊಂದು ಮಾರ್ಕ್ಸ್ ಇರುತ್ತೆ. ಇದೇ ಕ್ವಶನ್ಸ್ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 100% ಆಗಿ 40 ತೆಗಿಬಹುದು. ಪಾರ್ಟ್ ಬಿ ನಲ್ಲಿ ಆನ್ಸರ್ ಎನಿ 3 ಕ್ವಶನ್ಸ್. ಓಕೆ, ಸೊ ಎನಿ 3 ಅಂತಂದ್ರೆ 3 ಕ್ವಶನ್ಸ್ 2 ಮಾರ್ಕ್ಸ್. ಟೋಟಲ್ ಆಗಿ ನಿಮಗೆ 6 ಮಾರ್ಕ್ಸ್ ಸಿಗುತ್ತೆ. ಸೊ ಇದೇ ಕ್ವಶನ್ಸ್ ನ ನೀವು ಹಾರ್ಡ್ ವರ್ಕ್ ಮಾಡಿದ್ರೆ, ಸೊ ನಾನು ಇವಾಗ ಏನ್ ಹೇಳ್ತಾ ಇದೀನಿ, ಫೈಂಡ್ ದ ಈಕ್ವೇಶನ್ ಆಫ್ ಲೈನ್ ಪರ್ಪೆಂಡಿಕ್ಯುಲರ್ ಟು ದ ಲೈನ್ x minus 7y plus 5 equals 0 and having x minus intercept 3. ಓಕೆ, ಸೊ ನೋಡ್ಕೊಳ್ಳಿ. ಪುನರ್ವಿ ಎಜುಸಂಸ್ಕಾರ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸೊ ಅದೇ ರೀತಿಯಾಗಿ ಇಲ್ಲೂ ಕೂಡ ಇದೇ ಕ್ವಶನ್ಸ್ ನೀವು ನೋಡ್ಕೊಳ್ತಾ ಇರಿ. ಯಾಕಂದ್ರೆ ಕ್ವಶನ್ಸ್ ನಾನು ಹೇಳ್ತಾ ಇಲ್ಲ, ಆದಷ್ಟು ಈ ಕ್ವಶನ್ಸ್ ನೀವು ಬರ್ಕೊಂಡು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇನ್ನು ಪಾರ್ಟ್ ಸಿ ನಲ್ಲಿ ವಿದ್ಯಾರ್ಥಿಗಳೇ, ಓಕೆ, ಪಾರ್ಟ್ ಸಿ ನಲ್ಲಿ ಸೊ 5th ಮೇನ್ ಆನ್ಸರ್ ಎನಿ 3 ಕ್ವಶನ್ಸ್. ಟೋಟಲ್ ಆಗಿ 9 ಮಾರ್ಕ್ಸ್ ಇರುತ್ತೆ. ಓಕೆ, ಸೊ ಇಲ್ಲೂ ಕೂಡ 2, 3, 4, 5 ಕ್ವಶನ್ಸ್ ಇರುತ್ತೆ. ನೀವು 3 ಕ್ವಶನ್ಸ್ ಮಾತ್ರ ಆನ್ಸರ್ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ಏನ್ ಹೇಳ್ತಾ ಇದೀನಿ, ಇದಿಷ್ಟು ಕ್ವಶನ್ಸ್ ನ ನೋಡ್ಕೊಂಡ್ರೆ 3 ಮಾರ್ಕ್ಸ್ ಗೆ ಟೋಟಲ್ ಆಗಿ 9 ಮಾರ್ಕ್ಸ್ ಅಂತೂ ಗ್ಯಾರಂಟಿ ನಿಮಗೆ ಸಿಗುತ್ತೆ. ಇನ್ನು ಪಾರ್ಟ್ ಡಿ ಗೆ ಬರೋಣ. ಪಾರ್ಟ್ ಡಿ ನಲ್ಲಿ 6th ಮೇನು ಆನ್ಸರ್ 3 ಕ್ವಶನ್ಸ್. ಸೊ ಟೋಟಲ್ ಆಗಿ 15 ಕ್ವಶನ್ಸ್ ಇರುತ್ತೆ. ಒಂದೊಂದು ಕ್ವಶನ್ಗೂ ಕೂಡ 5 ಮಾರ್ಕ್ಸ್ ಇರುತ್ತೆ ವಿದ್ಯಾರ್ಥಿಗಳೇ. ಸೊ 1, 2, 3, 4, 5 ಸೊ ಟೋಟಲ್ 5 ಕ್ವಶನ್ಸ್. ಸೊ 3 ಕ್ವಶನ್ಸ್ ಮಾತ್ರ ಆನ್ಸರ್ಸ್ ಮಾಡಬೇಕು. ಸೊ ಟೋಟಲ್ ಆಗಿ ಒಂದೊಂದು ಕ್ವಶನ್ಗೂ 5 ಮಾರ್ಕ್ಸ್ ಅಂದ್ರೆ 15 ಮಾರ್ಕ್ಸ್ ಅಂತ ನಿಮ್ದು ಗ್ಯಾರಂಟಿ ಸಿಗುತ್ತೆ. ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಈ ಕ್ವಶನ್ಸ್ ಗಳನ್ನ ಆದಷ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಜೊತೆಗೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಪುನರ್ವೇಶ ಸಂಸ್ಕಾರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವುದು ಪಾಸಿಂಗ್ ಪ್ಯಾಕೇಜ್ ಬೇಕು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ಸೆಕೆಂಡ್ ಟೆಸ್ಟ್ ಡಿಸೆಂಬರ್ 2023. ಸೊ ಮತ್ತೊಂದು ಮಾಡೆಲ್ ಪೇಪರ್ ನೋಡೋಣ. ಎರಡನೇ ಮಾಡೆಲ್ ಪೇಪರ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ನಿಮ್ಗೆ ಗೊತ್ತಿದೆ 40 ಮಾರ್ಕ್ಸ್ ಗೆ. ಸೊ ಈಗ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಸೊ ಫಸ್ಟ್ ಒನ್ ಇದೆ, ಕಂಡೀಷನ್ಸ್ ಫಾರ್ ಸ್ಲೋಪ್ ಆಫ್ 2 ಲೈನ್ಸ್ ಟು ಬಿ perpendicular is. ಸೊ ಇಲ್ಲಿ ಕೊಟ್ಟಿದ್ರೆ m1 m2 equals -1, m1 m2 equals 1, m1 equals m2, m1 equals minus m2. ಸೊ ಅದೇ ರೀತಿಯಾಗಿ ಸೆಕೆಂಡ್ ಒನ್, ಥರ್ಡ್ ಒನ್, ಫೋರ್ತ್ ಒನ್ ನೋಡ್ತಾ ಇರಬಹುದು. 5th ಒನ್ ಕೂಡ ನೀವು ನೋಡ್ತಾ ಇದ್ದೀರಾ. ಟೋಟಲ್ ಆಗಿ 5 ಮಾರ್ಕ್ಸ್ ಇರುತ್ತೆ ವಿದ್ಯಾರ್ಥಿಗಳೇ. ಮಿಸ್ ಮಾಡಿದ್ರೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಸೆಕೆಂಡ್ ಮೇನಲ್ಲಿ fill in the blanks by choosing appropriate answer from those given in the bracket. ಸೊ 3 ಮಾರ್ಕ್ಸ್ ಇರುತ್ತೆ. ಸೊ ಬ್ರಾಕೆಟ್ ಅಲ್ಲಿ ಅವರೇ ಕೊಟ್ಟಿದ್ದಾರೆ ಆನ್ಸರ್ಸ್ ನ, ನೀವೇನ್ ಮಾಡ್ಬೇಕಾಗತ್ತೆ, ಸೊ ಆನ್ಸರ್ಸ್ ಕರೆಕ್ಟ್ ಆನ್ಸರ್ಸ್ ನ ನೀವು ಚಾಯ್ಸ್ ಮಾಡಿ ಬರೀಬೇಕಾಗುತ್ತೆ. ಸ್ಲೋಪ್ ಆಫ್ ದ ಲೈನ್ x minus axis is dash ಅಂತ ಇದೆ. ದ ಎಸೆಂಟ್ರಿಸಿಟಿ ಆಫ್ ದ parabola y square equals 4x is dash ಅಂತ ಇದೆ. The distance of the point P into 3, 4, 5 so bracket close from yz minus plane is. ಓಕೆ, ಈ ರೀತಿಯಾಗಿರುವಂತದ್ದು. ಸೊ ನೋಡ್ಕೊಳ್ಳಿ ಕ್ವಶನ್ಸ್. ನೆಕ್ಸ್ಟ್ ಥರ್ಡ್ ಮೇನಲ್ಲಿ ಆನ್ಸರ್ ಆಲ್ ದ ಕ್ವಶನ್ಸ್. ಸೊ 9th ಕ್ವಶನ್, 10th ಕ್ವಶನ್ ಸ್ಕ್ರೀನ್ ಮೇಲೆ ನೋಡ್ಕೊಳ್ತಾ ಇರಬಹುದು. ಅದೇ ಕ್ವಶನ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 2 ಮಾರ್ಕ್ಸ್ ಅಂತ ಗ್ಯಾರಂಟಿ. ಇನ್ನು ಪಾರ್ಟ್ ಬಿ ಗೆ ಬರೋಣ. ಪಾರ್ಟ್ ಬಿ ನಲ್ಲಿ 4th ಮೇನಲ್ಲಿ 1, 2, 3, 4, 5 ಸೊ ಆನ್ಸರ್ ಎನಿ 3 ಕ್ವಶನ್ಸ್. ಸೊ 6 ಮಾರ್ಕ್ಸ್ ಇರುತ್ತೆ. 2 ಮಾರ್ಕ್ಸ್. ನಾನು ಏನ್ ಹೇಳ್ತಾ ಇದ್ದೀನಿ, ಇದೇ ಕ್ವಶನ್ಸ್ ನ ಮತ್ತೊಮ್ಮೆ ನಾನು ಹೇಳ್ತೇನೆ, ಪ್ರಾಕ್ಟೀಸ್ ಮಾಡ್ಕೊಂಡು ನೀವು 100% ಮ್ಯಾಥ್ಸ್ ಕಷ್ಟ ಆಗೋದಿಲ್ಲ. ಇದೇ ಕ್ವಶನ್ಸ್ ನೋಡ್ಕೊಳ್ಳಿ. ಪುನರ್ವೇಶ ಸಂಸ್ಕಾರ ಚಾನಲ್ಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ ಗಳಿಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ಪಾರ್ಟ್ ಸಿ ನಲ್ಲಿ ಆನ್ಸರ್ ಎನಿ 3 ಕ್ವಶನ್ಸ್. ಸೊ ಇಲ್ಲೂ ಕೂಡ 5 ಕ್ವಶನ್ಸ್ ಇರುತ್ತೆ. ನೀವು 3 ಕ್ವಶನ್ಸ್ ಮಾತ್ರ ಆನ್ಸರ್ ಮಾಡಬೇಕಾಗುತ್ತೆ. ಸೊ ಒಂದೊಂದು ಕ್ವಶನ್ಸ್ 3 ಮಾರ್ಕ್ಸ್, ಟೋಟಲ್ ಆಗಿ 9 ಮಾರ್ಕ್ಸ್. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು. ಇದೇ ಕ್ವಶನ್ಸ್ ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳೇ. ನಿಮ್ಗೆ ಯಾವ್ದು ಸಬ್ಜೆಕ್ಟ್ಸ್ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಜೊತೆಗೆ ಪಾರ್ಟ್ ಡಿ ಬರೋಣ. ಪಾರ್ಟ್ ಡಿ ನಲ್ಲಿ ಆನ್ಸರ್ ಎನಿ 3 ಕ್ವಶನ್ಸ್. ಸೊ ಟೋಟಲ್ ಆಗಿ 15 ಮಾರ್ಕ್ಸ್ ಇರುತ್ತೆ. ಸೊ ಒಂದೊಂದು ಕ್ವಶನ್ಗೂ 5 ಮಾರ್ಕ್ಸ್. ಸೊ ಟೋಟಲ್ ಆಗಿ ಇಲ್ಲೂ ಕೂಡ 5 ಕ್ವಶನ್ಸ್ ಇದೆ. ಒಂದೊಂದು ಕ್ವಶನ್ಗೆ 3 ಮಾರ್ಕ್ಸ್, 5 ಮಾರ್ಕ್ಸ್ ಅಂತಂದ್ರೆ 3 ಕ್ವಶನ್ಸ್ ಅಂತಂದ್ರೆ ಸೊ ಟೋಟಲ್ ಆಗಿ 15 ಮಾರ್ಕ್ಸ್ ನೀವು ಪಡ್ಕೊಳ್ಬಹುದು. ಓಕೆ, ನಿಮಗೆ ಯಾವ್ದು ಸಬ್ಜೆಕ್ಟ್ಸ್ ಬೇಕು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ದ ಮತ್ತೊಮ್ಮೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.